ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸುವಾಕತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ನಾಲ್ವರ ಮೇಲೆ ದಾಳಿ ನಡೆಸಿದ್ದ ರಕ್ಕಸ ಚಿರತೆ ಕೊನೆಗೂ ಸೆರೆ. ಡ್ರೋನ್ ತಂತ್ರಜ್ಞಾನ ಬಳಸಿ ಕಾರ್ಯಾಚರಣೆ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಶಂಕರಿಪುರಂನಲ್ಲಿ ಡ್ರೈನೇಜ್ ಸಮಸ್ಯೆ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಅಂತರ್ಜಾತಿ ವಿವಾಹಿತರಿಗೆ ಸಿಗದ ಪ್ರೋತ್ಸಾಹಧನ, ಸರ್ಕಾರದ ವಿಳಂಬ ನೀತಿ ಖಂಡಿಸಿ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ. ಸರ್ಕಾರದ ವಿರುದ್ಧ ಪೃಥ್ವಿ ಆಕ್ರೋಶ. ಡಿಕೆಶಿ ಸಿಎಂ ಆಗಲೆಂದು ಹರಕೆ ಹೊತ್ತಿದ್ವಿ, ಆಶಯ ಈಡೇರಿದೆ. ಈಗ ಕಾಂಗ್ರೆಸ್ ಬಲಪಡಿಸಲು ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದಿಂದ ಮನವಿ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅಂಕನಹಳ್ಳಿ ಹಾಗೂ ಕಳ್ಳಿಮುದ್ನಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಚಿರತೆಯೊಂದು ಸರಣಿ ದಾಳಿಯನ್ನು ನಡೆಸಿದ್ದು ಒಟ್ಟು 4 ರೈತರು ಗಾಯಗೊಂಡಿದ್ದಾರೆ. ಸದ್ಯ ಅರಣ್ಯ ಇಲಾಖೆಯು ಚಿರತೆ ಪತ್ತೆಗಾಗಿ ತೀವ್ರ ಕಾರ್ಯಾಚರಣೆ ನಡೆಸಿ ರಕ್ಕಸ ಚಿರತೆಯನ್ನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದೆ. ಅಂಕನಹಳ್ಳಿ ಗ್ರಾಮದ ರೈತರಾದ ನಾಗೇಂದ್ರ ಹಾಗೂ ನವೀನ್ ಎಂಬುವವರು ತಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪೊದೆಯಿಂದ ನುಗ್ಗಿದ ಚಿರತೆ ಏಕಾಏಕಿ ಇವರ ಮೇಲೆ ಎರಗಿದೆ. ಚಿರತೆಯ ಅನಿರೀಕ್ಷಿತ ಅಟ್ಯಾಕ್ ನಿಂದ ಇಬ್ಬರಿಗೂ ಕೂಡ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದೇ ರೀತಿ ಗ್ರಾಮದ ಸುತ್ತಮುತ್ತ ಸುಮಾರು 4 ಜನರ ಮೇಲೆ ಈ ಚಿರತೆ ಎರಗಿದೆ. ಹಾಸನದ ಆಸ್ಪತ್ರೆಯಲ್ಲಿ ಅವರೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಗಾಯಾಳುಗಳಿಗೆ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಅದಾದ ನಂತರ ಹಾಸನದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದಾದ ನಂತರ ಹೈಟೆಕ್ ತಂತ್ರಜ್ಞಾನದ ಮೂಲಕ ಅರಣ್ಯ ಇಲಾಖೆ ಚಿರತೆಯ ಸೆರೆ ಹಿಡಿಯೋದಕ್ಕೆ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿತು. ಅದಾದ ನಂತರ ಕೊನೆಗೂ ಕೂಡ ಚಿರತೆಯನ್ನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನು ಈ ಕುರಿತು ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅದಾದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಧಾವಿಸಿ ಚಿರತೆ ಅಡಗಿರ್ತಕ್ಕಂಥ ನಿಖರ ಸ್ಥಳವನ್ನ ಡ್ರೋನ್ ತಂತ್ರಜ್ಞಾನ ಬಳಸಿ ಪತ್ತೆ ಹಚ್ಚಲಾಗಿದ್ದು ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಲು ಇಲಾಖೆ ವತಿಯಿಂದ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಕೂಡ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ ಅಂತ ಹೇಳಿದ್ರು. ಅದೇನೇ ಇರಲಿ, ಒಟ್ಟಿನಲ್ಲಿ ಜಿಲ್ಲಾದ್ಯಂತ ತನ್ನ ದಾಳಿಯಿಂದ ಭಯವನ್ನ ಹುಟ್ಟಿಸಿದ್ದ ಭಯಾನಕ ಚಿರತೆ ಸದ್ಯ ಸೆರೆಯಾಗಿರ್ತಕ್ಕಂಥದ್ದು ಇದೀಗ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಅಂಕವಲ್ಲಿ ಗ್ರಾಮದಲ್ಲಿ ಸುಮಾರು ಒಂದು 7 ರಿಂದ 8 ಗಂಟೆ ಮಾರ್ನಿಂಗ್ ಟೈಮ್ನಲ್ಲಿ ಲೆಪರ್ಡ್ ಇಬ್ಬರು ಜೆಂಟ್ಸು ಇಬ್ಬರು ಫಿಮೇಲ್ ಅಟ್ಯಾಕ್ ಮಾಡಿ ಇಲ್ಲಿ ಬೋನಲ್ಲಿಗೆ ಬಂದಿದೆ. ಸೊ ಈಗ ನಾವು ಸುಮಾರು ಒಂದು 4 ಗಂಟೆಷ್ಟು ಟೈಮಿಗೆ ನಾವು ಡಾಟಿಂಗ್ ಮಾಡಿ ಸುರಕ್ಷಿತವಾಗಿ ಈಗ ನಾವು ಲೆಪರ್ಡ್ನಿ ರೆಸ್ಕ್ಯೂ ಮಾಡಿದ್ವಿ. ಅದು ಸುಮಾರು ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಅಷ್ಟು ಬಂದಿದೆ. ಬಂದಿದ ಮೇಲೆ ಇಲ್ಲಿ ಅಮ್ಮವ್ರನ್ನೊಬ್ಬರನ್ನು ಸ್ವಲ್ಪ ಇಂಜೂರಿ ಮಾಡಿ ಮನೆ ಒಳಗಡೆ ಹೋಗಿದೆ. ಅದು ನಮ್ಮ ಮನೆ ಯಜಮಾನರು ಅವರು ಇಮಿಡಿಯೇಟ್ ಆಗಿ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಅದು ಕ್ಲೋಸ್ ಮಾಡಿ ನಮ್ಮೆಲ್ಲರಿಗೂ ಅನುಕೂಲವಾಗಿ ಮಾಡಿಕೊಟ್ಟಿದ್ರು. ಇಲ್ಲಿ ನಮ್ಮ ಮೈಸೂರಿನಿಂದ ಆದರ್ಶ್ ಅಂಡ್ ವೆಟರ್ನರಿ ಟೀಮ್ ಬಂದಿದ್ರು. ಸಿಕ್ಕಾಪಟ್ಟ ಎಕ್ಸ್ಪೀರಿಯನ್ಸ್ ಇದೆ ಅವರೆಲ್ಲರಿಗೂ. ಸೊ ಅವರೆಲ್ಲ ಇದು ಮಾಡಿಕೊಂಡು ರೆಸ್ಕ್ಯೂ ಮಾಡಿ ಈಗ ಕೂರ್ಗಲ್ಲಿ ಕ್ಯಾಂಪ್ಗೆ ಹೋಗ್ತಾ ಇದೆ. ಸೊ ಅಲ್ಲೆಲ್ಲ ನಾವು ಪರೀಕ್ಷೆ ಮಾಡಿ ಫರ್ದರ್ ಆ್ಯಕ್ಷನ್ ಏನಿದೆಯೋ ಅದೆಲ್ಲ ಮಾಡಿದ್ದೀವಿ. ಇದರಲ್ಲಿ ಲೋಕಲ್ ಆಗಿ ನಮ್ಮ ACF ಕಲಂದರ್ ಅವರು, ಮಧು ಮತ್ತು ಮೋಹನ್ ಅವರು ಮತ್ತು ದಿಲೀಪ್ ಆ್ಯಂಡ್ ಅದರ್ RFOs ಎಲ್ಲ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಾಚರಣೆ ಆಗಿದೆ. ಸೊ ಜಾಸ್ತಿ ಏನು ರಿಸ್ಕು ಆಗಿರಲಿಲ್ಲ. ತಾವು ಎಲ್ಲ ನೋಡ್ತಾ ಇದ್ರಿ ಮಾರ್ನಿಂಗ್ ನಮ್ಮ ಜೊತೆಗೆ ಇದ್ದು. ಸೊ ಏಜು 4.5 ವರ್ಷ ಏಜ್ ಇದೆ ಫಿಮೇಲು. ಸುಮಾರು ಸ್ವಲ್ಪ ಬ್ರೀಡಿಂಗ್ ಸೀಸನು ಆಗಿದ್ದು ಕಾರಣ ಸ್ವಲ್ಪ ಟೆನ್ಷನ್ನಲ್ಲಿ ಅವ್ರನ್ನ ಆಕ್ಸಿಡೆಂಟಲ್ ಆಗಿ ಅಟ್ಯಾಕ್ ಮಾಡಿದೆ ಅನ್ನೋದು ನಮಗೂ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಈಗ ಲೆಪರ್ಡ್ ಮೂಮೆಂಟ್ ಇದೆ. ಅದೇ ಜಾಗದಲ್ಲಿ ಈಗ ನಾವು ಬೋನೂ ಇಟ್ಟಿದ್ದೀವಿ, ಅದರಲ್ಲಿ ಕೇಜುನು ಇಟ್ಟಿದ್ದೀವಿ. ಕೇಜುನು ಡೈಲಿ ಹೋಗಿ ನಮ್ಮವರು ಪರೀಕ್ಷೆ ಮಾಡ್ತಾಯಿದ್ರು. ಬಟ್ ಆಗಿದ್ದೂ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ. ಅಂದರೆ ಸಡನ್ ಎನ್ಕೌಂಟರ್ ಆಗಿದ್ದು ಕಾರಣ ಅದು 2-3 ಜನರನ್ನು ಇಂಜೂರಿ ಮಾಡೋದಾಗಲಿ ಮಾಡಾಗಿದೆ. ಬಟ್ 4 ಜನ ಏನಿದ್ದರು, ಎಲ್ಲ 5 ಜನ ಏನಿದ್ರು ಎಲ್ಲರೂ ಅವರು ಸುರಕ್ಷಿತವಾಗಿದ್ದಾರೆ. ಮೇಜರ್ ಇಂಜುರೀಸ್ ಒಬ್ಬರಿಬ್ಬರಿಗೆ ಮೇಜರ್ ಇಂಜುರೀಸ್ ಇದ್ದಾವೆ. ಅವರೆಲ್ಲ
ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ನಾವು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀವಿ. 1 or 2 ಲೆಪರ್ಡ್ಸ್ ಈ ಕಡೆ ಮೂವ್ಮೆಂಟ್ ಇದೆ ಅಂತ ಕೆಲವು ಸ್ಥಳದಲ್ಲಿ. ಹೌದು. ಏನು ಈಗ ಈ ಲೆಪರ್ಡ್ಸ್ 1 or 2 ಲೆಪರ್ಡ್ಸ್ ಏನಿದೆಯೋ ಇವೆಲ್ಲದಕ್ಕೂ ನಾವು ಜನರಿಗೆ ಏನು ತೊಂದರೆ ಆಗಬಾರ್ತಾರೆ ಸುರಕ್ಷಿತವಾಗಿ ಎಲ್ಲ ಅಡ್ವಾನ್ಸ್ಡ್ ಕೇಜಿನೂ ನಮ್ಮ DF ಅವರೆಲ್ಲ ತರಿಸಿದರು. ಅದೆಲ್ಲ ಇಟ್ಕೊಂಡು ನಾವು ಈ ಕಾರ್ಯಾಚರಣೆ ಎಲ್ಲ ಮುಂದುವರಿಸ್ತೀವಿ. ಧನ್ಯವಾದ. ಜಯಮಾನವ್ ಬೆಂಗಳೂರು ಅವರೇ. ಹಾಸನ ನಗರದ 3ನೇ ವಾರ್ಡ್ನ ಶಂಕರಿಪುರಂನಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ವರ್ಷಗಳೇ ಕಳೆದ್ರು ಕೂಡ ಇದುವರೆಗೂ ಕೂಡ ಎಷ್ಟೇ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾರೂ ನಮ್ಮ ಸಮಸ್ಯೆಯನ್ನ ಕಿವಿಗಾಕೊಳ್ತಾ ಇಲ್ಲ ಅಂತ ಈಗ ಸ್ಥಳೀಯ ನಿವಾಸಿಗಳು ತೀವ್ರ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಏನೋ ಇದನ್ನ ಸರಿಪಡಿಸುವಂತೆ ಎಷ್ಟು ಮನವಿ ಮಾಡಿದ್ರು ಯಾವ ಅಧಿಕಾರಿಗಳು ಕೂಡ ಎತ್ತ ತಿರುಗಿ ನೋಡ್ತಾ ಇಲ್ವಂತೆ. ಸತತ ಮನವಿಗಳ ನಡುವೆ ಕೂಡ ಪಾಲಿಕೆ ಅಧಿಕಾರಿಗಳು ಅಸಹಕಾರ ತೋರ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಿವಾಸಿಗಳ ಆರೋಪ. ಈ ವೇಳೆ ಮಾತನಾಡಿರ್ತಕ್ಕಂಥ ಸ್ಥಳೀಯರು ನಮ್ಮ ಮನೆಯಲ್ಲಿ ತುಂಬಾ ದುರ್ವಾಸನೆ ಬರ್ತಾ ಇದೆ, ಸೊಳ್ಳೆಗಳ ಕಾಟ ತಡೆಯಕ್ಕಾಗ್ತಾ ಇಲ್ಲ, ಡ್ರೈನೇಜ್ ಕ್ಲೀನ್ ಮಾಡಿಸ್ಬೇಕು ಅಂತ ಅನೇಕ ಬಾರಿ ಕೇಳ್ಕೊಂಡಿದ್ದೀವಿ. ಮುನ್ಸಿಪಾಲಿಟಿ ಅವರು ಬರ್ತಾರೆ, ನೋಡ್ತಾರೆ, ಲಾರಿಯಲ್ಲಿ ಸಾಕ್ಸಕ್ಕಾಗೋದಿಲ್ಲ ಅಂತ ಹೇಳ್ತಾರೆ, ವಾಪಸ್ ಹೋಗ್ತಾರೆ, ಮತ್ತೆ ಹೋಗಿ ದೂರ್ ಕೊಟ್ರೆ ಮತ್ತೆ ಬರ್ತಾರೆ, ಇದನ್ನೇ ಮಾಡ್ತಾರೆ. ಹೊಸ ಕನೆಕ್ಷನ್ ಕೊಡಿಸ್ಕೊಬೇಕು ಅಂತ ಹೇಳ್ತಾರೆ, ಆಯ್ತು ಹೊಸ ಕನೆಕ್ಷನ್ ಕೊಡಿಸಿ ಅಂತ ಅಂದ್ರೆ ನಾವು ಕೊಡಕ್ಕಾಗೋದಿಲ್ಲ, ಖಾಸಗಿಯಾಗಿ ಮಾಡಿಸ್ಕೊಳ್ಳಿ ಅಂತಾರೆ. ಎಲ್ಲಿ ಮಾಡಿಸ್ಕೊಂಡ್ಬರ್ಬೇಕು, ಯಾರಿಗ್ ದುಡ್ಡು ಕೊಟ್ಟು ಮಾಡಿಸ್ಬೇಕು, ಎಷ್ಟು ದುಡ್ಡು ಕೊಟ್ಟು ಮಾಡಿಸ್ಬೇಕು, ಎಲ್ಲಿಂದ ದುಡ್ಡು ತಂದು ಮಾಡ್ಸೋದು ನಾವು? ಹಾಗಿದ್ರೆ ನಾವು ಖಾಸಗಿಯಾಗಿ ಇದನ್ನ ಮಾಡೋದಾದ್ರೆ ಪಾಲಿಕೆಯವ್ರು ಏನ್ ಮಾಡ್ತಾರೆ ಅಂತ ಈಗ ಸ್ಥಳೀಯರು ಇಲ್ಲಿ ತಮ್ಮ ಸಹಜವಾದ ಅಸಮಾಧಾನ ಆಕ್ರೋಶವನ್ನ ಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ವಾರ್ಡ್ ಕೌನ್ಸಿಲ್ ಅವ್ರನ್ನ ಕೇಳಕ್ ಹೋದ್ರೆ ಅವ್ರು ಹೊಸ ಕಲೆಕ್ಷನ್ ಕೊಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಡ್ಕೊಂಡೇ ಬಂದ್ರು. ಅದಾದ ನಂತರ ಅವ್ರ ಅವಧಿ ಮುಗಿದೋಯ್ತು, ಈಗ ಕೌನ್ಸಿಲರ್ಗಳೇ ಇಲ್ಲ. ಇವೆಲ್ಲದ್ರ ನಡುವೆ ಪಾಲಿಕೆಗೆ ಹೋದ್ರೆ ಇಂಜಿನಿಯರ್ಗಳು ಬಿಲ್ ಆಗಿಲ್ಲ ಅಂತಾರೆ, ಸೈನ್ ಮಾಡಿಲ್ಲ ಅಂತಾರೆ, ಒಂದ್ ಕಾರಣ ಅದ್ರ ಮೇಲೆ ಒಂದ್ ಕಾರಣ ಮತ್ತೊಂದ್ ಕಾರಣ ಹೇಳ್ಕೊಂಡ್ಬಂದು ಇವತ್ತವರೆಗೂ ಕೂಡ ಸುಮಾರು 1 ವರ್ಷಗಳು ಕಳೀತಾ ಬಂದಿದೆ. ಇವತ್ತವರೆಗೂ ಕೂಡ ಡ್ರೈನೇಜಿನ ಸಮಸ್ಯೆ ಸರಿಯಾಗಿಲ್ಲ. ಡ್ರೈನೇಜ್ ಬ್ಲಾಕ್ ಆಗಿ ರಸ್ತೆಯಲ್ಲಿ ಕೊಳಚೆ ನೀರು ಹರಿದು ಹೋಗ್ತಾ ಇದೆ, ಮಕ್ಕಳು ರಸ್ತೆಯಲ್ಲಿ ಆಟಾಡಂಗಿಲ್ಲ, ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ, ದುರ್ವಾಸನೆ, ಇವೆಲ್ಲದರ ನಡುವೆ ಇವತ್ತು ಜೀವನ ಮಾಡಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈಗ್ಲಾದ್ರೂ ಎಚ್ಚೆತ್ಕೊಂಡು ಈಗ್ಲಾದ್ರೂ ನಮ್ಗೊಂದು ಅಟ್ಲೀಸ್ಟ್ ನಮ್ಮ ಸಮಸ್ಯೆಯನ್ನ ಪರಿಹರಿಸಿ ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಏನಾದ್ರೂ ಪಾಲಿಕೆ ಅಧಿಕಾರಿಗಳು ಈಗಲೂ ಕೂಡ ಎಚ್ಚೆತ್ಕೊಳ್ಳೋದ್ರೆ ಪ್ರತಿಭಟನೆಯ ಹಾದಿ ಹಿಡಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಾರೆ. ನಮ್ಮ 3ನೇ ವಾರ್ಡ್ನಲ್ಲಿ ಶಂಕರಿಪುರಂನಲ್ಲಿರೋದು. ನಮ್ಮದು ಲೆಟ್ರಿನ್ ಚೇಂಬರ್ ಬ್ಲಾಕ್ ಆಗಿ ವರ್ಷ ಆಗಿದೆ. ಇದುವರೆಗಾಯಿತು ನಾವು ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. ಆದರೂ ಯಾರೂ ಏನು ಇದು ಮಾಡಲಿಲ್ಲ. ಮುನ್ಸಿಪಾಲ್ಟಿಯಿಂದ ಬಂದು ನೋಡಿದ್ರು ಲಾರಿಲಿ, ಅದು ಆಗೋದಿಲ್ಲ ಅಂತ ಹೇಳಿ ವಾಪಸ್ ಹೋದರು. ಕನೆಕ್ಷನ್ನೇ ಹೊಸದು ಕೊಡಿಸಿ ಅಂತ ಹೇಳಿದರು. ನಮ್ಮ ಕೌನ್ಸಿಲರ್ ಹೇಳಿದರು ಕೊಡಿಸ್ತೀವಿ ಅಂತ ಹೇಳಿ. ಏನು ಮತ್ತೆ ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ. ಅವ್ರು ಏನಾದರೂ ಬಿಲ್ಲು ಆಗಿಲ್ಲ ಅದೆಂಥದ್ದು ಅವ್ರು ಸೈನ್ ಮಾಡಿಲ್ಲ ಇವ್ರು ಸೈನ್ ಮಾಡಿಲ್ಲ ಅಂತ ಹೇಳಿದರು. ಮತ್ತು ಅದ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ ನಮಗೆ ಇರೋಕ್ಕಾಗ್ತಾಯಿಲ್ಲ. ಇಲ್ಲಿ ತುಂಬ ವಾಸನೆ ಬರ್ತೈತೆ, ಮನೇಲಿ ತುಂಬ ಸೊಳ್ಳೆ ಆಗಿದೆ. ಡ್ರೈನೇಜ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. UJD ವಿಜಯ. ಅದಿರೋದು ಶಂಕರಿಪುರಮ್ 3ನೇ ವಾರ್ಡು. ಅವಾಗವಾಗಲೇ ಬಾತ್ರೂಮ್ ಕರ್ತಾನೇ ಇರುತ್ತೆ. ಎಷ್ಟು ಹೇಳಿದ್ರೂ ಬಂದು ರೆಡಿ ಮಾಡಿಕೊಡಲ್ಲ. ನಮಗೂ ಮಾಡಿಸಿ ಸಾಕಾಗೋಗಿದೆ. ಅದು ಬಂದು ನಮಗಂತೂ ಆದಷ್ಟು ಬೇಗ ಬಂದು ರೆಡಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಸಖತ್ತು ವಾಸನೆ ಬರುತ್ತೆ ಮತ್ತು ಸೊಳ್ಳೆಗಳು ತುಂಬ್ಕೊಂಡಿದ್ದಾವೆ. ಎಷ್ಟು ಕೇಳಿದ್ರು ಯಾರೂ ಬಂದು ಮಾಡಲ್ಲ. ಮುನ್ಸಿಪಾಲ್ಟಿಯವ್ರು ಕರೆದ್ರೆ ನಮ್ಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೋಯ್ತಾರೆ. ಹೊರಗ್ಲಾರು ಎಷ್ಟು ಅಂತ ಖರ್ಚು ನಾವು ಮಾಡ್ಬೋದು. ಅದು ಮುನ್ಸಿಪಾಲ್ಟಿಯವರು ನೀವು ಲೈನ್ ತಗೊಳ್ಳಿ, ಹಂಗೆ ತಗೊಳ್ಳಿ, ಅದನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಕರೆದಾಗೆಲ್ಲ. ನಾವು ಬೇರೆಯವ್ರು ಕರೆಸಿದ್ರೆ ಸುಮಾರು ಇದು ಎಲ್ಲ ಕಡೆಯಲ್ಲೂ ಕಟ್ಟಿದೆ ಉದ್ದಕ್ಕುವೆ ಅಂತ ಹೇಳ್ತಾರೆ. ಎಷ್ಟು ದಿವಸದಿಂದ ಹೇಳಿದ್ರು ಇದೇ ಕೆಲಸ ಆಯ್ತಾ ಇದೆ. ಹೊಸ ಕಲೆಕ್ಷನ್ ಕೊಡಿಸ್ತೀವಿ ಅಂತ ಪೈಪ್ ತಂದಾಕಿರೋ ಅದನ್ನು ಕೊಡಿಸಿಲ್ಲ. ಇವಾಗ ಅದೂ ಇಲ್ಲ. ನಾವು ತುಂಬ ಹಿಂಸೆಲಿದ್ದೀವಿ. ಇದೊಂದು ರೋಡಲ್ಲಿ ಸಖತ್ತು ಅವಾಗವಾಗಲೇ ಕಟ್ತಾನೆ ಇರುತ್ತೆ. ನಮಗೂ ಮಾಡಿಸಿ ಸಾಕಾಗ್ತಾಯಿದೆ. ಆದಷ್ಟು ಬಂದು ನಮಗೆ ಹೊಸ ಕಲೆಕ್ಷನ್ ಕೊಟ್ಟು ಇದು ಮಾಡಿಕೊಡ್ಬೇಕು ಅಂತ ಕೇಳಕ್ಕೆ. ಮತ್ತು ಹಳೇ ಕಲೆಕ್ಷನ್ ನಮ್ಮ ಅತ್ತೆ ಮಾವನ ಕಾಲದ ಹಳೇ ಕಲೆಕ್ಷನ್ ಇದು, ಹೊಸ ಕಲೆಕ್ಷನ್ ಅಲ್ಲ ಇದು. ಅದರಿಂದ ಅದಕ್ಕೆ ಅವರು ಏನಿದ್ರು ಒಂದು ಸ್ವಲ್ಪ ಮನ್ಸು ಮಾಡಿ ನಮಗೆ ಹೊಸ ಕಲೆಕ್ಷನ್ ಕೊಟ್ಟು ಇದು ರೆಡಿ ಮಾಡಿಕೊಡ್ಬೇಕು ಅಂತ ಕೇಳಿ. ಎಲ್ಲ ಕಂದಾಯನೂ ಕಟ್ಟಿಸ್ಕೊತಾರೆ, ನೀರು ಕಂದಾಯನೂ ಕಟ್ಟಿಸಿ ಎಲ್ಲನೂ ಮಾಡಿಸ್ಕೊತಾರೆ. ಆದರೂ ಬಂದು ಮಾಡಲ್ಲ. ಆ ಥರ ಅದಕ್ಕೋಸ್ಕರ ನಮ್ಗೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಮನೆಗೆ ಯಾರಾದರೂ ಕರೆಯೋಕ್ಕೂ ಬೇಜಾರಾಗುತ್ತೆ. ಮನೆ ಸ್ಮೆಲ್ ಬರುತ್ತೆ. ಮನೆ ಅಳಿಯ ಮಕ್ಕಳು ಬಂದರೂ ಒಂಥರ ಹಿಂಸೆ ಆಗುತ್ತೆ. ಇದೇ ಆಗಿದೆ ಸುಮಾರು ವರ್ಷದಿಂದ. ಅದನ್ನು ಸರಿ ಮಾಡಿಕೊಡ್ಬೇಕು. ಈ ಚೇಂಬರ್ಗಳ ಕಡೆಯಿಂದ 6 ತಿಂಗಳು ವರ್ಷ ಆಗಿದೆ ಸರ್. ಇದರಲ್ಲಿ
ನಾವು ಒಂದು 2-3 ಸಲ ಕಂಪ್ಲೇಂಟ್ ಮಾಡಿದ್ರು ಈವರೆಗೂ ನಾವು ಹೊಸ ಪೈಪ್ಗಳೆಲ್ಲ ಹಾಕಿಸಿ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈವರೆಗೂ ಯಾರೂ ಮಾಡಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಯಾವ ಥರ ವಾಸ ಮಾಡಬೇಕು ಅನ್ನೋ ಒಂದು ಐಡಿಯಾ ಇಲ್ಲ. ನಾನು ಮನೆಗೇ ಖಾಲಿ ಮಾಡ್ಕೊ ಹೋಗ್ಬೇಕೇನೋ ಗೊತ್ತಿಲ್ಲ. ಒಂಚೂರು ರೆಡಿ ಮಾಡಿಸ್ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಸರ್. ಏನೇನು ತೊಂದರೆ ಆಗಿದೆ ಸರ್? ಅದು ಎಲ್ಲ ಬ್ಲಾಕ್ ಆಗ್ತಾಯಿದೆ. ಟಾಯ್ಲೆಟು ಮತ್ತು ಯಾವುದೇ ರೀತಿ ವೇಸ್ಟ್ ನೀರು ಅನ್ನೋದೇ ಹೋಗ್ತಾ ಇಲ್ಲ. ಇಲ್ಲೆಲ್ಲ ಫುಲ್ ಬ್ಲಾಕ್ ಆಗಿದೆ. ಮತ್ತು ನಾವು ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಂಪ್ಲೇಂಟ್ ಮಾಡಿದವರು ಅವರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಇಲ್ದಾರೆ ಇನ್ನು ರೆಡಿ ಮಾಡಿದಾರೆ ಏನು ಮಾಡ್ತಾರೆ ಸರ್? ಅದೇ ನಮ್ಗೆ ಐಡಿಯಾ ಇಲ್ಲ. ರೆಡಿ ಮಾಡಿದವ್ರು ಏನು ಮಾಡಬೇಕು ಅಂತ ಮನೆಗಿನೇ ಖಾಲಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಷ್ಟೇ. ಬೇರೆ ಕಡೆ ಎಲ್ಲರೂ ಹೋಗಿ ಏನೋ ಅನುಕೂಲ ಆಗೋ ಕಡೆ ವಾಸ ಮಾಡಬೇಕಾಗುತ್ತೆ. ಸರ್, ಹೆಗ್ಣ ಎಲ್ಲ ಯಾವು ಚೇಳು ಪಳಿ ಎಲ್ಲ ಬರ್ತವೆ. ಏನಪ್ಪ ಅಂದರೆ ಸುಮಾರು ವರ್ಷದಿಂದ ಇದ್ದೀವಿ ನಾವು. ಹಂಗಾಗಿ ಸ್ವಲ್ಪ ಹೆಂಗೋ ನಮಗೆ ಅಡ್ಜಸ್ಟ್ ಆಗಿದೆ ಅನ್ನೋಕ್ಕೋಸ್ಕರ ಮಾಡ್ತಿದ್ವಿ ಅಷ್ಟಕ್ಕೆ. ಇಲ್ಲಿ ಇದ್ಕೊಂಡು ಏನಪ್ಪ ಅಂದರೆ ಇಲ್ಲಿ ನಾವು ಇರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಗಲೀಜು ನೋಡಿದರೆ ಇಲ್ಲೆಲ್ಲವ ಚೇಂಬರ್ ಸಿಕ್ಕಾಪಟ್ಟೆ ಗಲೀಜು. ನೀರೆಲ್ಲ ಅಲ್ಲಿ ಬಾತ್ರೂಮ್ ಎಲ್ಲ ಕಟ್ಕೊಂಡು ಸ್ಮೆಲ್ಲು. ಏನಪ್ಪ ಅಂದ್ರೆ ಇನ್ನೊಂದು 2 ತಿಂಗಳು ನೋಡೋಣ ಅಂತ ಸುಮ್ಮನೆ ಇದೀವಿ ಅಷ್ಟೇ. ದೌರ್ಜನ್ಯಕ್ಕೊಳಗಾದ ದಲಿತ ಸಂತ್ರಸ್ತರಿಗೆ ನೀಡಬೇಕಾದ ಪರಿಹಾರ ಧನ ಹಾಗೂ ಅಂತರ್ಜಾತಿ ವಿವಾಹ ದಂಪತಿಗಳಿಗೆ ವಿತರಿಸಬೇಕಾದ ಪ್ರೋತ್ಸಾಹ ಧನ ಬಿಡುಗಡೆಯಾಗಿಲ್ಲ. ರಾಜ್ಯ ಸರ್ಕಾರ ತೀವ್ರ ವಿಳಂಬ ಮಾಡ್ತಾ ಇರತಕ್ಕಂಥದ್ದು ಖಂಡನೀಯ. ಕೂಡಲೇ ಅಗತ್ಯ ಅನುದಾನವನ್ನ ಬಿಡುಗಡೆ ಮಾಡಬೇಕು ಅಂತ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಸಂಚಾಲಕ ಪೃಥ್ವಿ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಸಂವಿಧಾನವು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತೆ ಮಾನವ ಘನತೆಯನ್ನ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಖಚಿತಪಡಿಸಿದ್ರು ಕೂಡ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ವಿರುದ್ಧದ ದೌರ್ಜನ್ಯಗಳು ಸಾಮಾಜಿಕ ಸಮಸ್ಯೆಯಾಗಿ ಮುಂದುವರೆದ್ಬಿಟ್ಟಿದ್ದಾವೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ವರ್ಷ ಸುಮಾರು 125 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದು, ಇವುಗಳಲ್ಲಿ 52 ಸಂತ್ರಸ್ತರಿಗೆ ಹಾಗೂ 22 ಪಿಂಚಣಿದಾರರಿಗೆ ನೀಡಬೇಕಾದ ಒಟ್ಟು 1.23 ಕೋಟಿ ರೂಪಾಯಿ ಪರಿಹಾರ ಧನ ಇನ್ನೂ ವಿತರಣೆ ಆಗಿಲ್ಲ. ಇದು ದಲಿತ ಸಮುದಾಯದ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯವನ್ನು ತೋರುತ್ತದೆ. ಜೊತೆಗೆ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ ಯೋಜನೆಯಲ್ಲಿಯೂ ಕೂಡ ಸಾವಿರಾರು ಅರ್ಜಿಗಳು ಬಾಕಿ ಉಳ್ಕೊಂಡಿದ್ದಾವೆ, ಇನ್ನೂ ಕೂಡ ವಿಲೇವಾರಿ ಆಗಿಲ್ಲ. ಈ ವಿಳಂಬದಿಂದ ಅನೇಕ ಅಂತರ್ಜಾತಿ ವಿವಾಹ ದಂಪತಿಗಳು ಸಾಮಾಜಿಕ ಹಾಗೂ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದು, ಸರ್ಕಾರ ತಕ್ಷಣವೇ ಬಾಕಿ ಇರತಕ್ಕಂತ ಎಲ್ಲ ಅನುದಾನವನ್ನ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದಲ್ಲಿ ಸರ್ಕಾರದ ದಲಿತ ವಿರೋಧಿ ಧೋರಣೆಯ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನೋ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ರಾಜು ಸಿಗರ್ನಹಳ್ಳಿ, ಪ್ರಸನ್ನ ಕುಮಾರ್, ಮೀನಾಕ್ಷಿ, ರಮೇಶ್ ಹಾಗೂ ಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಜಾರಿಯಾಗಿ 66 ವರ್ಷ 76 ವರ್ಷ ಆಗ್ತಿದೆ. ಆದಾಗ್ಯೂ ಕೂಡ ದಲಿತರ ಮೇಲೆ ಭಾಳ ಗಂಭೀರವಾದಂಥ ಸಾಮಾಜಿಕ ಬಹಿಷ್ಕಾರದಂಥ ಮತ್ತು ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಅತ್ಯಾಚಾರದಂಥ ಘಟನೆಗಳು ಕ್ರಮೇಣವಾಗಿ ಕಳೆದ 16 ವರ್ಷಗಳಿಂದ ಗಣನೀಯವಾಗಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. ಮತ್ತು ಇದೇ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅವರ ವಚನ ಚಳುವಳಿಯ ಭಾಗವಾಗಿಂದನೂ ಕೂಡ ಅಂತರ್ಜಾತಿ ವಿವಾಹಗಳು ನಡೀತಾ ಇದ್ದಾವೆ. ಅವುಗಳ ಪ್ರಮಾಣನೂ ಕೂಡ ಅಂತರ್ಜಾತಿ ವಿವಾಹಗಳು ಕೂಡ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ. ಹಾಸನದಲ್ಲೇ ಅಂತರ್ಜಾತಿ ವಿವಾಹಿತರು ಸುಮಾರು 428 ಅಂತರ್ಜಾತಿ ವಿವಾಹಗಳು ಮತ್ತು ಎಸ್ಸಿನಲ್ಲೇ ಸಬ್ ಕ್ಯಾಸ್ಟಲ್ಲಿ 33 ವಿವಾಹಗಳು ನಡೆದಿದ್ದಾವೆ ಹಾಸನ ಜಿಲ್ಲೆಯಲ್ಲಿ. ಇದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸಾವಿರಾರು ಗಟ್ಟಲೆ ಈ ಥರದ್ದು ವಿವಾಹಗಳು ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆ. ಜಾತಿ ವಿನಾಶದ ಬಗ್ಗೆ ಅಂಬೇಡ್ಕರ್ ಅವರು ಏನೇನೆಲ್ಲ ಪ್ರಯತ್ನ ಮಾಡಿದರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗಬೇಕು, ಅಂಬೇಡ್ಕರ್ ಆದಿಯಾಗಿ ಬಸವಣ್ಣ ಅವರು, ಬುದ್ಧ, ಗಾಂಧಿ ಎಲ್ಲರೂ ಕೂಡ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗಿ ಸಮಾನತೆ ಬರಬೇಕು ಅಂತ ಹೇಳಿ ಕನಸ್ಕೊಂಡಿದ್ದಂಥವ್ರು. ಹಾಗಾಗಿ ಅವರೆಲ್ಲರೂ ಕೂಡ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗಬೇಕು ಅಂತ ಹೇಳಿ, ಅದು ಜಾತಿ ವಿನಾಶಕ್ಕೆ ಅದೊಂದು ಪ್ರಮುಖವಾದಂಥ ಹೆಜ್ಜೆ. ಹಾಗಾಗಿ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದರು. ಮತ್ತು ಅದ್ರ ಸಹಜವಾಗಿ ಎಲ್ಲ ಕಡೆ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲು ಶ್ರಮಿಸಿದ ಹಿರಿಯ ರಾಜಕಾರಣಿ ಹಾಗೂ ಶಾಸಕ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಕಾರ್ಮಿಕ ಘಟಕ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಕಾರ್ಮಿಕ ಘಟಕದ ಪ್ರಮುಖರು, ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು
ಹಾಸನದ ಅಧಿದೇವತೆ ಹಾಸನಾಂಬೆ ಸನ್ನಿಧಾನದಲ್ಲಿ ಹಾಗೂ ಬೇರೆ ಬೇರೆ ಕಡೆ ವಿವಿಧ ಇದ್ರ ಕಡೆ ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹಾಗೂ ಹರಕೆಗಳನ್ನ ಹೊತ್ತಿದ್ವಿ. ಇಂದು ನಮ್ಮ ಮತ್ತು ಜಿಲ್ಲೆಯ ಜನರ ಆಶಯ ಈಡೇರಿದೆ. ಪ್ರಸ್ತುತ ಜಿಲ್ಲೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಶಾಸಕ ಕೆ.ಎಂ. ಶಿವಲಿಂಗೇಗೌಡರು ಮಾತ್ರ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ 7 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿ ವಿಜಯ ಪತಾಕೆಯನ್ನ ಹಾರಿಸಬೇಕಾದ್ರೆ ಜಿಲ್ಲೆಗೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕಾಗತ್ತೆ. ಹೀಗಾಗಿ ಅರಸೀಕೆರೆಯ ಶಾಸಕ ಹಾಗೂ ಹಿರಿಯ ರಾಜಕಾರಣಿಯಾದ ಕೆ.ಎಂ. ಶಿವಲಿಂಗೇಗೌಡರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ನೀಡಿ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಲ್ಲರ ಸಹಮತ ಒಮ್ಮತದಿಂದ ಹೈಕಮಾಂಡ್ ಮತ್ತು ರಾಜ್ಯದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರೂ ಸಹ ಒಪ್ಪಿ ಅವರನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಹಲವಾರು ಸಂದರ್ಭದಲ್ಲಿ ಹಾಸನದಲ್ಲೂ ಕೂಡ ನಾವು ಹಾಸನಾಂಬ ತಾಯಿ ಸನ್ನಿಧಿಯಲ್ಲಾಗಿರ್ಬೋದು, ಪುರದಮ್ಮ ಸನ್ನಿಧಿಯಲ್ಲಾಗಿರ್ಬೋದು, ನಾವು ಹಲವಾರು ಹರಕೆಗಳನ್ನ ಮಾಡಿಕೊಂಡು ನಾವು ಕೆಲವೊಂದು ಅಲ್ಲಿ ಪೂಜೆಗಳನ್ನೂ ಸಹ ಮಾಡಿದ್ವಿ. ತುಂಬ ಜನ ಹಾರೈಸಿದ್ರು ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರಿಗೆ ಮೊದಲನೇದಾಗಿ ಹಾಸನ ಜಿಲ್ಲಾ ಜನರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರ ಇದೆ. 7 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅರಸೀಕೆರೆ ಬಿಟ್ಟರೆ ಇನ್ನೆಲ್ಲದರಲ್ಲೂ ನಾವು ಸೋತಿದ್ದೀವಿ. ಕೆಲವು ಜಾಗದಲ್ಲೆಲ್ಲ ಅಲ್ಪ ಮತದಲ್ಲಿ ನಾವು ಸೋತಿದ್ದೀವಿ. ಮುಂದಿನ ದಿನದಲ್ಲಿ ನಾವು ಹಾಸನನ ಬಲಪಡಿಸ್ಬೇಕು, ಹಾಸನದಲ್ಲಿ ನಾವು 7ಕ್ಕೆ 7 ಗೆಲ್ಲಬೇಕು ಅನ್ನಂಗಿದ್ರೆ ನಮ್ಮ ಹಾಸನಕ್ಕೆ ಶಿವಲಿಂಗೇಗೌಡರು ನಮ್ಮ ಜಿಲ್ಲೆಗೆ ಒಬ್ಬ ಹಿರಿಯ ರಾಜಕಾರಣಿ ಇದ್ದಾರೆ ಮತ್ತು ಶಾಸಕರಿದ್ದಾರೆ. ನಾವು ಮೊದಲನೇದಾಗಿ ನಾವು ಕಾರ್ಮಿಕ ಘಟಕದಿಂದ ಅವರಿಗೆ ಒಂದು ಸಚಿವ ಸ್ಥಾನನ ನಮ್ಮ ಜಿಲ್ಲೆಗೆ ಕೊಡಬೇಕು, ಉಸ್ತುವಾರಿಗಳನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ನಾವು ಕೋರ್ತಾ ಇದ್ದೀವಿ. ಹಾಗೂ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರಿಗೂ ಮುಖ್ಯಮಂತ್ರಿಗಳಿಗೂ ನಾವು ಒಂದು ಲೆಟ್ರನ್ನ ಕೊಡ್ತಾ ಇದ್ದೀವಿ. ಇದನ್ನು ನಾವು ಮಾಧ್ಯಮದ ಮೂಲಕನೇ ಕೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ನಾವು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಅವರು ಹಾಸನ ಸಂಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ಹಿರಿಯ ರಾಜಕಾರಣಿಗಳಾದಂಥ ಶಿವಲಿಂಗೇಗೌಡರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೂಲಕ ನಾನು ಕಳಕಳಿಯಾಗಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 4 ಮೇಲೆ ದಾಳಿ ನಡೆಸಿದ್ದ ರಕ್ಕಸ ಚಿರತೆ ಕೊನೆಗೂ ಸೆರೆ. ಡ್ರೋನ್ ತಂತ್ರಜ್ಞಾನ ಬಳಸಿ ಕಾರ್ಯಾಚರಣೆ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಶಂಕರಿಪುರಂನಲ್ಲಿ ಡ್ರೈನೇಜ್ ಸಮಸ್ಯೆ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಅಂತರ್ಜಾತಿ ವಿವಾಹಿತರಿಗೆ ಸಿಗದ ಪ್ರೋತ್ಸಾಹಧನ, ಸರ್ಕಾರದ ವಿಳಂಬ ನೀತಿ ಖಂಡಿಸಿ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ. ಸರ್ಕಾರದ ವಿರುದ್ಧ ಪೃಥ್ವಿ ಆಕ್ರೋಶ. ಡಿಕೆಶಿ ಸಿಎಂ ಆಗಲೆಂದು ಹರಕೆ ಹೊತ್ತಿದ್ವಿ, ಆಶಯ ಈಡೇರಿದೆ. ಈಗ ಕಾಂಗ್ರೆಸ್ ಬಲಪಡಿಸಲು ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದಿಂದ ಮನವಿ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.